ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ಮುಂದೆ ಒಂದಲ್ಲ 5ಕ್ಕಿಂತಲೂ ಹೆಚ್ಚು ಹೋಳಾಗಲಿದೆ. ಈ ರೀತಿ ವಿಭಜನೆ ಆದರೆ ಅಭಿವೃದ್ಧಿಯಾಗುತ್ತಾ? ಅಧಿಕಾರ ವಿಕೇಂದ್ರೀಕರಣದಿಂದ ಏನೆಲ್ಲ ಅನುಕೂಲವಾಗುತ್ತೆ? ಗ್ರೇಟರ್ ಬೆಂಗಳೂರು ಬಗ್ಗೆ ಮಾಜಿ ಮೇಯರ್ ಕಾರ್ಪೊರೇಟರ್ಸ್ ಹೇಳೋದೇನು? ಗ್ರೇಟರ್ ಬೆಂಗಳೂರು ಮಾಡುವುದು ಸರಿನಾ ತಪ್ಪಾ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆ ಪರ ವಿರೋಧ ಅಭಿಪ್ರಾಯ. ರಾಜಧಾನಿ ಬೆಂಗಳೂರು ನಿರೀಕ್ಷೆ ಮೀರಿ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. 1,40,00,000 ಜನತೆಗೆ ಮೂಲ ಸೌಲಭ್ಯ ಒದಗಿಸುವುದೇ ಬಿಬಿಎಂಪಿ ದೊಡ್ಡ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ದೂರದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸದನದಲ್ಲಿ ಬಿಲ್ ಮಂಡಿಸಲಾಗಿದೆ. ಇದರ ಪ್ರಕಾರ ಒಂದಲ್ಲ 5ರಿಂದ 10 ಸ್ಥಳೀಯ ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ. ಪ್ರತಿ ಪಾಲಿಕೆಗೆ ಮೇಯರ್, ಕಮಿಷನರ್ ಇರ್ತಾರೆ. ಇವರೆಲ್ಲ ಗ್ರೇಟರ್ ಬೆಂಗಳೂರು ಸಮಿತಿಯ ಸದಸ್ಯರಾಗಿರ್ತಾರೆ. ಸಿಎಂ ಇದರ ಅಧ್ಯಕ್ಷರು ಎನ್ನಲಾಗಿದೆ. ಅಭಿವೃದ್ಧಿ ಕಾರ್ಯ ವೇಗ ಪಡೆಯುತ್ತೆ. ನಾವು ಸ್ವಾಗತಿಸುತ್ತಿದ್ದೇವೆ ಎಂದಿದ್ದಾರೆ ಅಬ್ದುಲ್ ವಾಜಿದ್. ಇನ್ನು ಸುತ್ತಮುತ್ತ ಸ್ವಲ್ಪ ಪ್ರದೇಶಗಳು ಸೇರ್ಸೋಣ. ಅಂಡರ್ ದಿ GBA ಅಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ತಿರ್ಗಾ ಇನ್ಚಾರ್ಜ್ ಮಂತ್ರಿ ಇರ್ತಾರೆ, ಎನರ್ಜಿ ಮಿನಿಸ್ಟರ್ ಇರ್ತಾರೆ, ಪವರ್ ಮಿನಿಸ್ಟರ್ ಇರ್ತಾರೆ, ಮತ್ತೆ 5 ಕಾರ್ಪೊರೇಷನ್ಸ್ ನ ಮೇಯರ್ಗಳು ಅದಕ್ಕೆ ಸದಸ್ಯರುಗಳಾಗಿರ್ತಾರೆ, ಚೀಫ್ ಕಮಿಷನರ್ ಇರ್ತಾರೆ. ಸೊ ಡಿಸಿಷನ್ ವಿಲ್ ಬಿ ವೆರಿ ಈಸಿ. ಎಲ್ಲರಿಗೂ ಹಂತವಾಗಿ ಡೆವಲಪ್ ಮಾಡತಕ್ಕಂತಕ್ಕೆ ಅನುಕೂಲ ಆಗಬಹುದು ಅಂತ ಈ GBA ಮಾಡ್ತಾ ಇದ್ದಾರೆ. ಈಗಿರುವ ಬಿಬಿಎಂಪಿಯಲ್ಲಿ ಹಲವು ವಲಯಗಳಿವೆ. ಈ ವಲಯಗಳಿಗೆ IAS ಅಧಿಕಾರಿಗಳು ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಇನ್ನಷ್ಟು ಅಧಿಕಾರ ನೀಡಿ ನಗರದ ಅಭಿವೃದ್ಧಿ ಕಾರ್ಯ ಮಾಡಿ ಸಮಸ್ಯೆ ಬಗೆಹರಿಸುವುದು ಬಿಟ್ಟು ಚುನಾವಣೆ ಮಾಡಲು ನಿರಾಸಕ್ತಿ ತೋರಿ ಈ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ಕುಂಟು ನೆಪ ಸರಿಯಲ್ಲ. ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಕಸಿಯುವ ತಂತ್ರ ಎಂದು ಮಾಜಿ ಮೇಯರ್ ಕಟ್ಟಾ ಸತ್ಯನಾರಾಯಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವಾಗ 2020 ಬೈಲಾ ಮಾಡಿದಾರಲ್ಲ, 2020 ಹೊಸ ಬೈಲಾ, ಆ ಹೊಸ ಬೈಲಾದಲ್ಲೂ ಅಷ್ಟೇ ಕಾರ್ಪೊರೇಟರ್ಗಳಿಗೆ ಪವರ್ ಕೊಟ್ಟಿಲ್ಲ, ಓನ್ಲಿ MLAಗಳಿಗೆ ಪವರ್ ಕೊಟ್ಟಿರೋದು. MLAಗಳು ಆ ಮೀಟಿಂಗಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ಇದೆ, ಅದು ಸರಿ ಇಲ್ಲ. ಇವಾಗ ಗ್ರೇಟರ್ ಬೆಂಗಳೂರಿಗೆ ಮಾಡಕ್ಕೆ ಹೊರಟಿರೋದೇನು ಅಂದರೆ ಈ ಒಂದು ಚುನಾವಣೆನ ಮುಂದೂಡೋ ದೃಷ್ಟಿಯಿಂದ ಅವರು ಹೊರಟಿದ್ದಾರೆ ಹೊರತು ಬೇರೆ ಇನ್ನೇನಿಲ್ಲ. ಆ್ಯಸ್ ಇಟ್ ಈಸ್ ಮಾಡಿ 8 ಝೋನ್ಗೆ IASಗಳಿಗೆ ಏನಿದ್ದಾರೆ ಇವತ್ತು ಅಧಿಕಾರಿಗಳು ಅವ್ರಿಗೆ ಪವರ್ ಕೊಟ್ಟು ಅಲ್ಲೇ ಕಾರ್ಯ ತಗೋಬಹುದು. ಇನ್ನು ಗ್ರೇಟರ್ ಬೆಂಗಳೂರು ವಿಭಜನೆ ಮಾಡುವುದರ ಬಗ್ಗೆ ಜನರು ಮಾತನಾಡಿ ಸ್ಥಳೀಯ ಸಮಸ್ಯೆ ಅಭಿವೃದ್ಧಿ ವಿಚಾರವಾಗಿ ಹೇಳೋದು ಹೀಗೆ. ಈಗ ಗ್ರೇಟರ್ ಬೆಂಗಳೂರು ಅಂತಂದ್ರೆ ನಂಬರ್ ಆಫ್ ಕಾರ್ಪೊರೇಟರ್ಸ್ ಹೆಚ್ಚಿಗೆ ಆಗ್ತಾರೆ. ಫಸ್ಟ್ ಪಾಯಿಂಟ್ 400 ವಾರ್ಡ್ಗಳು. ಈಗ ಒಂದು ಕಾರ್ಪೊರೇಟರ್ಗೆ 30ರಿಂದ 35 ಸಾವಿರ ವೋಟರ್ಸ್ ಇದ್ದಾರೆ ಪರ್ ವಾರ್ಡ್ಗೆ. ಈಗ ಅದನ್ನ ಲಿಮಿಟ್ ಮಾಡೋಕ್ಕೆ 10,000 ವೋಟರ್ಸ್ ಅಂತ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬೇಡ ಅಂತ ಗ್ರೇಟರ್ ಬೆಂಗಳೂರು ಮಾಡೋದು. ಯಾವ ಕಾರಣಕ್ಕಾಗಿ? ಈ ಸುತ್ತಮುತ್ತಲು ಎಲ್ಲ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದ್ರದ್ದೆಲ್ಲ CM DCM ಅವ್ರನ್ನೆಲ್ಲ ಈ ಕಾರ್ಪೊರೇಷನ್ ಜುಟ್ಟನ್ನು ಕೈನಲ್ಲಿ ಇಟ್ಕೊಳ್ಳೋದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ. ಇಲ್ಲ, ಅದು ಆಗೋ ಸಾಧ್ಯತೆ ಕಡಿಮೆನೇ. ಇದು ಫಸ್ಟ್ ಇರೋದನ್ನ ಸರಿಯಾಗಿ ಮಾಡಿ ರೋಡ್ ಇದೆಲ್ಲ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಇಂಪ್ರೂವ್ ಮಾಡಲಿ ಇರೋದಿದ್ದನ್ನ, ಆಮೇಲೆ ಮುಂದೆ ಯೋಚನೆ ಮಾಡೋಣ ಅಂತ. ಸರ್, ಗ್ರೇಟರ್ ಬೆಂಗಳೂರು ಅಂದರೆ ತುಂಬ ಹೆಮ್ಮೆದ ಖುಷಿ ತರೋದು. ಇದು ಗ್ರೇಟರ್ ಬಾಂಬೆ ಅಂತ ನಾನು ಕೇಳಿ 40 ವರ್ಷ ಮುಂಚೆ ನಾನು ಕೇಳ್ತಾ ಇದ್ದೆ. ಗ್ರೇಟರ್ ಬಾಂಬೆ ಇಂಟು ಈಗ ಮುಂಬೈ ಆಗಿದೆ. ಗ್ರೇಟರ್ ಚೆನ್ನೈಯಿಂದ ಈಗ ಮಡ್ರಾಸ್ ಇತ್ತು ಮುಂಚೆ, ಈಗ ಚೆನ್ನೈ ಆಗಿದೆ. ಗ್ರೇಟರ್ ದಿಲ್ಲಿ ಇತ್ತು, ಆಮೇಲೆ ನಮ್ಮ ಕಲ್ಕತ್ತಾಗೆ ಕೋಲ್ಕತ್ತಾ ಆಗಿದೆ. ಈಗ ಬೆಂಗಳೂರಿಗೆ ನಮ್ಗೆ ಕೇಳಿ ತುಂಬಾ ಖುಷಿ ಆಗುತ್ತೆ ಸರ್. ಸದನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಮಂಡನೆ ಮಾಡಿದ ನಂತರ ಸಾಧಕ ಬಾಧಕದ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅನ್ನಬಹುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ಮುಂದೆ ಗ್ರೇಟರ್ ಬೆಂಗಳೂರು ಆಗಲಿದೆ. ಇದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳೆಲ್ಲವನ್ನು ಕೂಡ ಮಾಡ್ತಾ ಇದೆ. ಇದಕ್ಕೆ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅನುಕೂಲಕ್ಕಿಂತ ಅನಾನುಕೂಲಗಳೇ ಗ್ರೇಟರ್ ಬೆಂಗಳೂರಲ್ಲಿ ಇವೆ ಅನ್ನುವಂಥ ಅಭಿಪ್ರಾಯವು ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.